ಮಂಜುನಾಥ್ ಅವರ ಮೃತದೇಹ ಕೂಡ ಬೆಂಗಳೂರನ್ನ ತಲುಪಿದೆ. ನಾವು ಹೇಳಿದ್ವಿ ಬೆಂಗಳೂರನ್ನ ತಲುಪಿಯಾಗಿದೆ. ಕಾರ್ಗೋ ಲಾಂಚ್ನಿಂದ ಆ ಮೃತದೇಹವನ್ನು ಸ್ವಗೃಹಕ್ಕೆ ತಲುಪಿಸುವಂತಹ ವ್ಯವಸ್ಥೆ ಕೂಡ ಆಗಿದೆ. ಶಿವಮೊಗ್ಗದ ಸ್ವಗ್ರಾಮದಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡಲಾಗಿದೆ. ಇವರದು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ. ತುಂಗಾ ನದಿ ತಟದಲ್ಲಿರುವಂತಹ ರೋಟರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮೃತದೇಹವನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಅವರ ಕುಟುಂಬಸ್ಥರು ಕೂಡ ಬಂದಿದ್ದರು. ಇದೇ ವೇಳೆ ಪತ್ನಿ ಪಲ್ಲವಿ, ಮಗ ಅಭಿಜಯ್ ಕೂಡ ಬಿಕ್ಕಿ ಅತ್ತಂತಹ ಘಟನೆ. ಮಗನಿಗೋಸ್ಕರ ಕಾಶ್ಮೀರಕ್ಕೆ ಹೋದರು ಅವರು. ಆತನಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿದ್ದಾನೆ ಪರೀಕ್ಷೆಯಲ್ಲಿ ಅಂತ ಹೋದರು. ಬಟ್ ಹೋದಾಗ 3 ಜನ ಇದ್ದಿದ್ದು, ಬಂದಾಗ 2 ಬಂದಿದ್ದಾರೆ. ಇನ್ನೊಬ್ಬರ ದೇಹ ನಿಸ್ತೇಜವಾಗಿ ಬಂದಿದೆ. ಆ್ಯಂಬುಲೆನ್ಸ್ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟನ್ನು ಬಿಟ್ಟಿದೆ. ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಶಿವಮೊಗ್ಗಕ್ಕೆ ಸೇಫಾಗಿ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ. ಇನ್ನು ಅಲ್ಲಿ ಜನ ಕೂಡ ಈಗಾಗಲೇ ಸೇರಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಂದು ಸಂತಾಪ ಅಥವಾ ಒಂದು ದಿನದ ಬಂದ್ ಏನನ್ನು ಕೂಡ ತಂದುಕೊಡಲ್ಲ. ನಾವು ಈ ವಿಚಾರದಲ್ಲಿ ಭಾರತ ಸರ್ಕಾರವನ್ನು ಕೇಳೋದಿಷ್ಟೇ, ಪ್ರತೀಕಾರ ಯಾವ ರೀತಿ ಇರಬೇಕಂದ್ರೆ ಮುಂದಿನ 4 ಪೀಳಿಗೆಗಳಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಹಿಂಗಾಯ್ತು, ಹಿಂಗೆ ಮಾಡಿದ್ರು ಅವರು ಅಂತ ಹೇಳಬೇಕು. ಆ ಎಕೋ ಬರಬೇಕು, ಮಾರ್ದನಿಸ್ಬೇಕದು. ಆ ಪ್ರತೀಕಾರ ನಮಗೆ ಬೇಕು. ಹೇಳಿದ್ರ ಮೇಡಮ್ ಈ ಥರ ಕಾಶ್ಮೀರಕ್ಕೆ ಹೋಗ್ತಾ ಇರೋದು, ಈ ಥರ ಟ್ರಿಪ್ಗೆ ಹೋಗ್ತಿದ್ದೀವಿ, ವೊಕೇಶನ್ ಹೋಗ್ತಾ ಇದ್ದೀರಿ. ಮಗನ ರಿಸಲ್ಟ್ ಬಂದಿದೆ, ಖುಷಿಯಾಗಿದ್ದರು. ಅವ್ರು ಆ್ಯಕ್ಚುಲಿ ಅವಳು ಮ್ಯಾಮ್ಕೋಸಲ್ಲಿ ವರ್ಕ್ ಮಾಡ್ತಾರೆ, ಪಲ್ಲವಿ. ಅವ್ರು ತುಂಬ ಬ್ಯುಸಿ ಇರ್ತಾರೆ, ಎಲ್ಲೂ ಹೋಗೇ ಇರಲಿಲ್ಲ ಅವ್ರ ಟೂರೆಲ್ಲ. ಅಂದರೆ 1 ಡೇ ಟೂರು ಹಾಗೆಲ್ಲ ಹೋಗಿ ಬರ್ತಾಯಿದ್ರು. ಈ ಸರಿನೇ ಲಾಂಗ್ ಟ್ರಿಪ್ ಹೋಗಿರೋದು, ಇದೇ ಫಸ್ಟ್ ಹೋಗಿರೋದು, ಇದೇ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಇಷ್ಟು ದಿನಗಳ ಟ್ರಿಪ್ಪನ್ನು ಅವರು ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್. ಅಂದರೆ ಲಾಂಗ್ ಟ್ರಿಪ್ ಅಂತ ಹೋಗಿರಲಿಲ್ಲ ಅವರು. 1 ಡೇ 2 ಡೇಸಲ್ಲೇ ಇಲ್ಲೇ ಟ್ರಿಪ್ ಹೊಡಿತಾ ಇದ್ರು. ಬಟ್ ಈ ಥರ ಲಾಂಗ್ ಟ್ರಿಪ್ ಹೋಗಿರೋದು, ಅವ್ರು ಫುಲ್ ಬ್ಯುಸಿ ಇರ್ತಾರೆ ಇಬ್ರು. ಈ ಸರಿ ಟೈಮ್ ಆಗಿದೆ, ಮಗಂಗೂ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೋಗಿದ್ರು ಸರ್. ಎಲ್ರಿಗೂ ಗೊತ್ತಿತ್ತು ಈ ಥರ ಹೋಗ್ತಿದ್ದಾರೆ, ಕಾಶ್ಮೀರಕ್ಕೆ ಹೋಗ್ತಿದ್ದಾರೆ? ಗೊತ್ತಿತ್ತು ಸರ್, ಕಾಶ್ಮೀರ ಟೂರ್ ಹೋಗ್ತಿದ್ದಾರೆ ಅಂತ. ಬೇರೆ ಎಲ್ಲ ಹೋಗೋಕ್ಕೆ ಪ್ಲಾನಿಂಗ್ ಇತ್ತು, ಆದರೆ ಕಡೆ ಕ್ಷಣದಲ್ಲಿ ಕಾಶ್ಮೀರಕ್ಕೆ ಹೋದ್ರು. ರಾಜಸ್ಥಾನಕ್ಕೆ ಹೋಗೋಣ ಅಂತ ಒಂದು ಮನಸ್ಸಿತ್ತು. ಆಮೇಲೆ ಕಾಶ್ಮೀರಕ್ಕೆ ಯಾರೋ ಫ್ರೆಂಡು ಹೇಳಿದ್ರು ಚೆನ್ನಾಗಿದೆ ಅಂತ, ಕಾಶ್ಮೀರಕ್ಕೆ ಹೋಗೋಣ ಅಂತ. ಅವ್ರ ಅಮ್ಮ ಎಲ್ಲ ಹೇಳಿದ್ರಂತೆ ಹೋಗೋದು ಬೇಡ, ಅಲ್ಲಿ ಚೆನ್ನಾಗಿಲ್ಲ, ಇಲ್ಲ ಈಗ ಸಿಚುವೇಶನ್ ಎಲ್ಲ ಚೇಂಜ್ ಆಗಿದೆ, ಹೋಗ್ಬೋದು ಅಂತ ಹೊರಟಿದ್ರು ಸರ್. ಅಂದರೆ ಡಿಸ್ಕಸ್ ಮಾಡಿದ್ರು ಕಾಶ್ಮೀರ ಹೆಂಗಿದೆ, ಈಗ ಪರಿಸ್ಥಿತಿ ಹೆಂಗಿದೆ, ಹೋಗ್ಬೋದಾ? ಆಫ್ಟರ್ 30 ಇಯರ್ಸ್ ಇವಾಗೆಲ್ಲ ತುಂಬ ಇದಾಗಿದೆ ಅಂತ ಹೇಳ್ಬಿಟ್ಟು ಹೊರಟಿದ್ರು ಸರ್. ಮಾತಾಡಿದ್ರ ಮೇಡಮ್ ಈ ಥರದ್ದೊಂದು ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಕಸಿನ್ ಸಿಸ್ಟರ್? ಮಾತಾಡಿಲ್ಲ ಸರ್, ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ತುಂಬ ಎಲ್ಲ ಶೇರ್ ಮಾಡ್ತಿದ್ರಿ, ನೀವೆಲ್ಲ ಮಾತಾಡ್ತಿದ್ರಿ? ಹಾಂ, ಹೌದು ಹೌದು. ಈಗ ಕಷ್ಟ ಆಗುತ್ತೆ ಹಾಗಾದರೆ? ಹಾಂ, ಇವಾಗ ರಿಸೀವ್ ಮಾಡೋದು ಕಷ್ಟ ಆಗ್ತಿದೆ ಸರ್. ಯಾವಾಗ ಮೇಡಮ್ ಅಂತ್ಯ ಸಂಸ್ಕಾರಕ್ಕೆಲ್ಲ ಸಿದ್ಧತೆಗಳಾಗ? ಹಾಂ, ಸಿದ್ಧತೆಗಳೆಲ್ಲ ನಡೆದಿದೆ. ಎಲ್ಲ ಮಾಡಿದವರು ರಿಲೇಟಿವ್ಸ್ ಎಲ್ಲ ಇದ್ದಾರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಅದೇ ಸಂಜೆ 5-6 ಗಂಟೆ ಒಳಗೆ ಎಲ್ಲ ಮುಗಿಸ್ತಾರೆ ಸರ್. ಇವರ ಫ್ಯಾಮಿಲಿ ಮೇಡಮ್, ಪಲ್ಲವಿ ಅವರ ಫ್ಯಾಮಿಲಿ ಅವರು ಯಾರ್ಯಾರು ಇದ್ದಾರೆ? ಬ್ರದರು, ಸಿಸ್ಟರ್ಸು? ಬ್ರದರ್ ಒಬ್ಬನೇ, ಅವಳಿಗೆ ಅಮ್ಮ ಇದ್ದಾರೆ, ಅವ್ರ ಅತ್ತಿಗೆ ಇದ್ದಾರೆ ಅಷ್ಟೇ, ಮತ್ತೆ ಇನ್ಯಾರಿಲ್ಲ ಅವ್ರ ಮನೆಗೆ. ಮಾತಾಡಿಗೆ ಆಗಿರಲಿಲ್ಲ?